ಬಸವ ಅಂತೇಳಿ. ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ತಾಲೂಕು ಉಪಾಧ್ಯಕ್ಷರು. ಹಾಗೆ ಇದಕ್ಕೂ ಮುಂಚೆನೇ ನಾವು 2008ರಲ್ಲಿ ಛಲವಾದಿ ಮಹಾಸಭಾ ಅಂತೇಳಿ ಒಂದು ಸಂಘಟನೆಯನ್ನು ಮಾಡಿದ್ದು, ಅದರಲ್ಲೂ ಕೂಡ ನಾನು ತಾಲೂಕು ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೆ. ಈಗ ನಾವು ರಾಜು ತರೀಕಾ ಸ್ನೇಹ ಬಳಗ ಅಂತೇಳಿ ನಮ್ಮ ಸ್ನೇಹಿತರಾದಂಥ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದಂಥ ನಮ್ಮ ಸ್ನೇಹಿತರಾದಂಥ ಮತ್ತೊಬ್ಬರು ರವಿ ಭರತ್ವಾಡಿಯವರು, ಹಾಗೆ ಇನ್ನೊಬ್ಬರು ಸ್ನೇಹಿತರಾದಂಥ ಮಂಜು ವಾರಂಚಿಯವರು, ಹಾಗೆ ಎಲ್ಲ ಅಭಿಮಾನಿ ಬಳಗದ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 100 ಜನ ಸಮಾನ ಮನಸ್ಕರ ಯುವಕರ ತಂಡವನ್ನು ರಚನೆ ಮಾಡಿಕೊಂಡು ಆ ತಂಡಕ್ಕೆ ರಾಜು ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ರಾಜು ಸ್ನೇಹ ಬಳಗದ ವತಿಯಿಂದ ನಾವು ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಮೊದಲು 2008ರಲ್ಲಿ ನಾವು ಛಲವಾದಿ ಮಹಾಸಭಾ ಮಾಡಬೇಕಾದ್ರೆ ನಾವು 3 ಜನ ಸ್ನೇಹಿತರು, ಒಂದೇ ಕ್ಲಾಸ್ಮೇಟು, ನಾವೆಲ್ಲ ಒಂದೇ ಬ್ಯಾಚ್ನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವ್ರು. PUCನಲ್ಲಿ ರಾಜು ನಾನೆಲ್ಲ ಒಂದೇ ಕ್ಲಾಸ್ಮೇಟ್ ಇದ್ವಿ. ಹಾಗೆ ರವಿಯವರು ಕೂಡ ಸಮಾನ ಒಂದೇ ಏಜ್ನವರು, ಒಂದೇ ವಯಸ್ಸಿನವರು. ಹಾಗಾಗಿ ನಮ್ಮ ಸಮಾನ ಮನಸ್ಕರ ತಂಡದಿಂದ ಇವತ್ತು ಈ ಸಮಾಜಮುಖಿಯಾಗಿ ಹುಣಸೂರು ತಾಲೂಕಿನಾದ್ಯಂತ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗಿದೆ. ಹಾಗಾಗಿ ಈಗ ರಾಜು ಅವರು, ನಾವು ಅವ್ರನ್ನ ಹಿನ್ನೆಲೆ ಮತ್ತು ಜೀವನ ಚರಿತ್ರೆಯನ್ನು ನೋಡಿದಾಗ ಅವರು ತುಂಬ ಬಡತನದಿಂದ ಬಂದಿರತಕ್ಕಂಥ ಅವ್ರ ಹಿನ್ನೆಲೆ ಚರಿತ್ರೆಯನ್ನು ನಾವು ನೋಡಿದ್ವಿ. ನಾವು ಸುಧಾ ಬಡತನದಿಂದ ಬಂದವರು. ಆದರೆ ನಾವು ಒಂದು ಗಾದೆ ಮಾತಿದೆ, ಹೊಲಕ್ಕೆ ಭೂಮಿಗೆ ಬಿದ್ದ ಬೀಜ ಅನ್ನ ಹಾಕಿದ ಮನೆ ಯಾವತ್ತೂ ಕೆಡಲ್ಲ ಅಂತಾರೆ. ಹಾಗೆ ಕೂಡ ನಾವು ಯಾವತ್ತೂ ನಮ್ಮ ಸ್ನೇಹಿತರಂಥ ರಾಜು ಅವರು ನಮ್ಮನ್ನ ಇದುವರೆಗೂ ನಮ್ಮ ಎಲ್ಲ ಸ್ನೇಹಿತರನ್ನ ಜೊತೆಯನ್ನು ತಂಡವನ್ನು ಕಟ್ಕೊಂಡು ಮುನ್ನಡೆಸ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನ ಚೆನ್ನಾಗಿ ಎಲ್ಲ ರೀತಿಯಿಂದನೂ, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ನಮ್ಮನ್ನು ಕಾರ್ಯಕರ್ತನ ಜೊತೆಗೆ ತಾಲೂಕಿನ ಸಮಸ್ತ ಜನತೆಗೆ ಸ್ಪಂದಿಸ್ಕೊಂಡು ಬಂದಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಅವರು ಅವರಿಗೆ ಆಶೀರ್ವಾದ ಮಾಡಲಿ. ನಾವು ಯಾವತ್ತೂ ಬಂದಿರತಕ್ಕಂಥದ್ದು ಹಿನ್ನೆಲೆ ಬೇರೆ ರೀತಿ ಇದೆ. ಹಾಗಾಗಿ ನಾವು ಭೂಮಿಗೆ ಬಂದಾಗೆ ಸುಮ್ಮನೆ ಹೋಗಿ ಸಾಧನೆ ಮಾಡ್ದೇ ಹೋಗೋದು ಅದು ಸಮಂಜಸ ಅಲ್ಲ. ನಾವು ಭೂಮಿಗೆ ಹಂಗೆ ಬಂದಿದ್ದೀವಿ, ಹಂಗೆ ಹೋಗ್ಬಾರ್ದು. ಏನಾದರೂ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ, ಈ ಸಮಾಜ ನನಗೇನು ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜಕ್ಕಾಗಿ, ಈ ರಾಷ್ಟ್ರಕ್ಕಾಗಿ, ಈ ರಾಜ್ಯಕ್ಕಾಗಿ ನಾನು ಏನು ಮಾಡಿದ್ದೀನಿ, ನನ್ನ ಕೊಡುಗೆ ಏನು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾವು ಈಗ ಬಂದಿದ್ದೀವಿ. ನಾವು ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಅಬ್ದುಲ್ ಕಲಾಂ, ಸುಧಾಮೂರ್ತಿ ಹಾಗೂ ಮತ್ತು ರತನ್ ಟಾಟಾ ಅಂಥವ್ರನ್ನ ನಾವು ಆದರ್ಶವಾಗಿ ಇಟ್ಕೊಂಡಿದ್ವಿ. ಅವರ ಜೀವನ, ಅವರ ತತ್ವ, ಅವರ ಆದರ್ಶಗಳನ್ನ ನಾವು ದಿನ ಮೈಗೂಡಿಸ್ಕೊಂಡು ನಾವು ಅವ್ರಂಗೆ ಆಗಲಿಲ್ಲ ಅಂದ್ರೂ, ಅವ್ರ ಎತ್ತರಕ್ಕೆ ಬೆಳೀಲಿಲ್ಲ ಅಂದ್ರೂ ಅವ್ರ ಹೆಜ್ಜೆನ ಗುರ್ತು ಮಾಡಿಕೊಂಡು ಅವ್ರನ್ನ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಸಮಾಜ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಹಾಗಾಗಿ ಪ್ರತಿಯೊಬ್ಬ ನೊಂದವರ, ಕಟ್ಟ ಕಡೆಯ ಮನುಷ್ಯನ, ಕಟ್ಟ ಕಡೆ ಜೀವಿಯ ನಾವು ನಮ್ಮ ಕೈಲಿ ನಾವು ಒಳ್ಳೆಯ ಕೆಟ್ಟದಂತೂ ಮಾಡಬಾರ್ದು. ನಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟನ್ನು ಒಳ್ಳೇದು ಮಾಡೋಕ್ಕೆ, ಈ ಸಮಾಜವನ್ನು ಕಟ್ಟಲಿಕ್ಕೆ, ಈ ಸಮಾಜದ ಕಟ್ಟ ಕಡೆಯ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟು ನಿಂತಿದ್ದೀವಿ. ನಾವೆಲ್ಲ ಕರೆಕ್ಟಾಗಿ ಆಧಾರ ಸ್ತಂಭವಾಗಿ ನಿಂತಿದ್ದೀವಿ. ರಾಜು ಅವ್ರಿಗೆ ನಾವು ಗಟ್ಟಿ ಇದ್ದೀವಿ. ಯಾವುದೇ ರೀತಿಯಿಂದ ಇದು ಇಂಜಿನಿಯರ ಮಾತೇ ಇಲ್ಲ. ನಾವು ಸದ್ಯಕ್ಕಂತೂ ಅವ್ರಿಗೆ ರಾಜಕೀಯವಾಗಿ ಭವಿಷ್ಯ ನಾವು ಕಟ್ಕೊಡ್ತೀವಿ. ನಮ್ಮ ಕೈಲಿ ಏನಾಗ್ತದೆ ಸಾಕಷ್ಟು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಈಗ ಆಲ್ರೆಡಿ ಸಮಾಜದಲ್ಲಿ ಒಬ್ಬ ಬಡ ಕುಟುಂಬ ರೈತರ ಮಗ ಇವತ್ತು ಉದ್ಯಮಿಯಾಗಿದ್ದಾರೆ. ಹಾಗೆ ರಾಜಕೀಯ ಭವಿಷ್ಯವನ್ನು ಕೂಡ ನಾವು ನಿರ್ಧಾರ ಮಾಡೋರಿದ್ದೀವಿ. ಹಾಗಾಗಿ ಅವ್ರು ಹೇಳಿದ್ರು, ನಮ್ಮ ರಾಜಕೀಯ ಗುರುಗಳು ಜಿ ಡಿ ದೇವೇಗೌಡರು ಅಂತೇಳಿ ಆಗ ಅನಿಸ್ಕೊಟ್ರು, ಮಾತು ಕೊಟ್ಟಿದ್ದಾರೆ. ರಾಜಕೀಯವಾಗಿ ಜಿ ಡಿ ದೇವೇಗೌಡರು ಹೋದ್ಸಲಿ ಮೇಲೆ ವಿಧಾನಸಭೆ ಎಲೆಕ್ಷನಲ್ಲಿ ಮಾತು ಕೊಟ್ಟಿದ್ದಾರೆ, ನಿಮಗೆ ಜಡ್ ಪಿ ಜಿಲ್ಲಾ ಪಂಚಾಯತಿ ಟಿಕೆಟ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೋಗಿ ಮಾತಾಡೋರಿದ್ದೀವಿ. ಈಗ ಅಧಿಕೃತವಾಗಿ ಕ್ಯಾಟಗರಿ ಅನೌನ್ಸ್ ಆಗಿಲ್ಲ. ನಮ್ಮ ಏನಿದ್ರು ಸರ್ವೀಸು ನಮ್ಮದು ಧರ್ಮಪುರ ಜಿಲ್ಲಾ ಪಂಚಾಯತಿ ಬರುತ್ತೆ. ಹಾಗಾಗಿ ನಮ್ಮ ಸರ್ವೀಸ್ ಎಲ್ಲ ಧರ್ಮಪುರ ಜಿಲ್ಲಾ ಪಂಚಾಯತಿಲೇ ಇದೆ. ಸಾವಿರ್ಬೋದು, ನೋವಿರ್ಬೋದು, ಧಾರ್ಮಿಕ ಯಾವುದೇ ಸಮಾರಂಭಗಳು ಇರ್ಬೋದು, ಮತ್ತು ನಾಟಕ ಇರ್ಬೋದು, ಮದುವೆ ಇರ್ಬೋದು,
ಎಲ್ಲವನ್ನು ಕೂಡ ಸಹಾಯ ನಮ್ಮ ಕೈಲಾದಷ್ಟು ಎಷ್ಟೋ ಹಳ್ಳಿ ಸೇವೆ ಮಾಡ್ಕೊಂಡ್ಬಂದಿದ್ದೀವಿ, ನಮ್ಮ ಕೈಲಾದಷ್ಟು ಮಾಡ್ಕೊಂಬಂದಿದ್ದೀವಿ. ಆದರೂ ನಮ್ಗೆ ಇನ್ನೂ ಜನಗಳು ಅಧಿಕಾರ ಕೊಟ್ಟಿಲ್ಲ. ಅಬ್ರಹಾಂ ಲಿಂಕನ್ ಹೇಳಿರೋ ಹಾಗೆ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ಪ್ರಭುಗಳು. ಅವ್ರ ಆಸೆ ಕೊಟ್ಟರೆ ನಾವು ಖಂಡಿತ ನಮ್ಮ ಸ್ನೇಹಿತರಂಥ ರಾಜು ಅವರು ಸದಾ ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಈ ಸಲ ಖಂಡಿತ ಕ್ಯಾಟಗರಿ ಆದರೂ ನಮ್ಗೆ ಎಲ್ಲಿ ಕ್ಯಾಟಗರಿಯಲ್ಲಿ ಟಿಕೆಟ್ ಕೊಟ್ಟು ಖಂಡಿತ ಸಮಾಜ ಸೇವೆ ಮಾಡೋಕ್ಕೆ ರೆಡಿ ಇದ್ದೀವಿ. ಎಲ್ರಿಗೂ ಒಂದು ಸೆಕೆಂಡ್ ಆಲ್ ಆಫ್ ಯು, ಎಲ್ರಿಗೂ ಥ್ಯಾಂಕ್ ಯು, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.